ಅಲ್ಪಸಂಖ್ಯಾತ ತುಷ್ಟೀಕರಣ ಇದು ಸರ್ ಇವ್ರಿಗೆ ನೋಡಿ ಅಲ್ಲಿ ಮನೆ ಒಡೆದಾಗ ಇವ್ರು ಹೋಗಿ ಮುಂದೆ ನಿಂತ್ಕೊಂಡು ಏನು ಮಾಡಿದ್ರು, ಕೋಗಿಲಲ್ಲೇ ಒಟ್ಟು ಸರ್ಕಾರ ಬಂದು ಅಕ್ರಮ ಮಾಡ್ತಿದೆ, ಬಡವ್ರಿಗೆ ಅನ್ಯಾಯ ಮಾಡ್ತಿದೆ, ಬಡವ್ರನ್ನ ನಿರ್ಗತಿಕರಾಗಿ ಮಾಡ್ತಿದ್ದಾರೆ ಅಂತ ಕಿರ್ಚಾಡಿದ್ರು. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅಲ್ಪಸಂಖ್ಯಾತರು ಇದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಏನಾದ್ರು ಈಗ ಅಲ್ಪಸಂಖ್ಯಾತ ಇದೆ ಅಂತ ನೀವು ಗಲಾಟೆ ಮಾಡ್ತೀರಾ? ಬ್ರದರ್ಸ್ ಅಳ್ತಾ ಇದಾರೆ ಅಂತ ನಿಮ್ ಡಿ.ಕೆ. ಶಿವಕುಮಾರ್ ಬಂದಿದ್ರೆ ನಾವ್ ಹೇಳಿದ್ದು ಅಕ್ರಮ ಬಡಾವಣೆ ಅಂತ ಹೇಳಿದಂತದ್ದು, ಅದನ್ನ ಸ್ವಾಗತ ಮಾಡಿದಂತದ್ದು. ಅಕ್ರಮ ಬಡಾವಣೆ ತೆರವಿಗೆ ಸ್ವಾಗತ. ಆದ್ರೆ ಅದೇ ಅಕ್ರಮ ಬಡಾವಣೆನ ಪುನರ್ವಸತಿ ಕೊಡ್ಸಕ್ಕೆ ನೀವ್ಯಾರ್ರಿ? ನಿಮ್ದಲ್ರಿ ಭೂಮಿ ಅದು? ಕನ್ನಡ ರಾಜ್ಯದ ಟ್ಯಾಕ್ಸ್ ಕಟ್ಟೋರ್ದು ಭೂಮಿ ಅದು. ತಾಕತ್ತಿದ್ರೆ ಅಂದ್ರೆ ನಿಮ್ಮ ಅಪ್ಪನ ಮನೆ ತಾಕಟ್ಬೇಕು. ನೀವು ಒಬ್ಬರೇ ಕಟ್ಟಿದ್ದೀರಿ ಅಂದ್ರೆ ನೀವು ಮಾತ್ರ ಕಟ್ಟಿಲ್ಲ ರೀ, ಪ್ರತಿಯೊಂದಕ್ಕೂ ನಾವು ಟ್ಯಾಕ್ಸ್ ಕಟ್ಟಿದ್ದೀವ್ರಿ. ಈಗ ಆರ್ ಅಶೋಕ್ ಅವರು ಮಾತಾಡ್ತಾ ಇದ್ದಾರೆ, ಹೋಗಿ ಅಲ್ಲಿ ಒಬ್ಬ ರಾಜ್ಯದವರು ಆಪೋಸಿಷನ್ ಲೀಡರ್ ರೀ ಅವ್ರು ಹೆಂಗೆ ಮಾತಾಡ್ಬೇಕು? ಶಾಡೋ ಆಫ್ ಸಿಎಂ ರೀ ಅವ್ರು, ಆಪೋಸಿಷನ್ ಲೀಡರ್ ಅಂದ್ರೆ ಅವ್ರಿಗೆ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಯಾವ ರೀತಿ ಮಾತಾಡ್ಬೇಕು? ಅವ್ರಿಗೆ ಆಗಲ್ಲ ಪಾಪ. ಸರ್ ಈಗ ವಿರೋಧ ಪಕ್ಷದ ನಾಯಕ ಮತ್ತೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಇಬ್ರು ಸ್ಟ್ಯಾಂಡ್ ಏನಿದೆ ಅಲ್ಲಿ ಕೊಡ್ಬೇಕಾ ಬೇಡ ಅಂತ ಸರ್ಕಾರಕ್ಕೆ ಸರಿಯಾದ ಸ್ಟ್ಯಾಂಡ್ ಇಲ್ಲ ಬಿಡಿ. ಸರ್ಕಾರಕ್ಕೆ ಒತ್ತಾಯಿಸಲಿ. ಅವ್ರಿಗೆ ತಾಕತ್ತು ದಮ್ಮು ಎಲ್ಲ ಇದ್ರೆ ಅವರು ಸ್ಟ್ಯಾಂಡ್ ಏನು ಕೊಡ್ಬೇಕಾ ಬೇಡ, ಈ ಜಮೀನಿಗೆ ನಿರ್ಗತಿಕರಿಗೆ ಕೊಡ್ಬೇಕಾ ಬೇಡ ಅಂತ ಅವ್ರು ಉತ್ತರ ತಗೊಳ್ಳಿ. ನೋಡಿ, ಯಾವುದೇ ಸರ್ಕಾರಿ ಭೂಮಿಯನ್ನ ಅಕ್ರಮ ಮಾಡ್ಕೊಂಡು ಹೋದ್ರೆ ಯಾರಿಗೂ ಕೂಡ ಸಿಗೋದಿಲ್ಲ. ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ಇವ್ರ ನಾಯಕರು ಇರ್ಬೋದು, ಸರ್ಕಾರ ಮೇನ್ ಪ್ರಮುಖ ಮಂತ್ರಿಗಳಿರ್ಬೋದು. ಇವತ್ತು ಇದೇ ಸಿಂಪತಿಯನ್ನ ಕಾಂಗ್ರೆಸ್ ಬಳಸ್ಕೊಂಡು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರೆ. ಗ್ಯಾರಂಟಿ 5,000 ಕೋಟಿ ಹಣ ನುಂಗಾಕಿದ್ರು ಇವರು. ಇದೇ ರೀತಿ ಇವರ ದ್ವಂದ್ವ ನೀತಿ ಇವತ್ತು ಅಶೋಕ್ ಅವರ ಹಿಂಬಾಲಕರಲ್ಲಿ ಇದರು ಅಂತ ಹೇಳುವಂಥದ್ದು. ಹಾಗಾಗಿ ಇದೆಲ್ಲ ಕಾಂಗ್ರೆಸ್ನ ಸುಳ್ಳು. ಸರ್ ಇವತ್ತು ದಮ್ಮು ತಾಕತ್ ಬಗ್ಗೆ ಮಾತಾಡ್ತಾ ಇದೀರಲ್ಲ, ಇದೇ ದಮ್ಮು ತಾಕತ್ ಇರೋರು ಪಿನರಾಯಿ ಕೃಷ್ಣ ಅವ್ರು ಬಂದಾಗ, ಗೋಪಾಲ್ ಬಂದಾಗ, ನಿಜಾನ್ ಬಂದಾಗ ಇವ್ರು ಹೇಳ್ತಾ ಇದ್ರಲ್ಲ ನಾವು ಕೊಡ್ತಾ ಇದೀವಿ ಮಾಡ್ತಾ ಇದೀವಿ ಅನ್ಬಿಟ್ಟು ಹೇಳ್ಬೇಕಾಗಿತ್ತು ಈ ರಾಜ್ಯ ಕನ್ನಡಿಗರು ಕೊಡ್ಬೇಕು ನಾವು ಅಂತ. ಹೌದು, ಅವ್ರ ಅಕ್ರಮ ವಲಸಿಗರನ್ನ ಅಕ್ರಮವಾಗಿ ಕಟ್ಟಿದ ಕಟ್ಟಡಗಳನ್ನೆಲ್ಲ ತೆರವುಗೊಳಿಸಿದ್ರು. ಅದೇ ತೆರವುಗೊಳಿಸಿದ್ಮೇಲೆ ಅಕ್ರಮ ಅಲ್ಲಿ ವಲಸಿಗರು ಇರೋರ್ನ ಮನೆ ಅವ್ರ ನಾಯಕರು ಏನ್ ಹೇಳಿದ್ರು? ನಿರ್ಗತಿಕರನ್ನ ಯಾಕೆ ಒಕ್ಕಲಿಸ್ತಾ ಇದೀರಾ ಅಂತ ಕೇಳಿದ್ರು. ಆ ಯುವ ಮುಖಂಡನ ಮಾಹಿತಿನೇ ಇಲ್ಲ. ಅವ್ರ ಪಕ್ಷದ ಅಧಿಕಾರಿ ಪಕ್ಷದವ್ರು ಏನ್ ಹೇಳಿದ್ರು ಕೇಳ್ರೆ. ಉತ್ತರ ಕರ್ನಾಟಕದಿಂದ ಬಂದು 25 ವರ್ಷ 35 ವರ್ಷದಿಂದ ಇಲ್ಲಿ ದುಡಿತಾ ಇದಾರೆ, ಅಂತವ್ರು ಕೊಡಕ್ ಆಗ್ತಿಲ್ಲ. ಇವರು ಅಲ್ಲಿ ಯಾರೋ ವಸೀಮು ಫಕೀರು ರಾಮು ಅಂತ ಕೊಡ್ದವರಿಗೆ ಹಿಂಗ ಮಾಡ್ಕೊಂಡ್ ಕೂತಿದ್ದಾರೆ. ಆ ಹೆಸರು ಇದೆಯಲ್ಲ, ಹೆಸರು ಚಲ್ತಾ ಇದೆ. ಅವರು ಟ್ಯಾಕ್ಸ್ ಕಟ್ತಾರೆ. ಆರ್ ಅಶೋಕ್ ರಿಲೀಸ್ ಮಾಡಿರುವಂತ ಫೋಟೋದಲ್ಲಿ ವಿಜಯ್ ಕೂಡ ಇದ್ದಾನೆ. ಬಿಜೆಪಿ ಇದರಲ್ಲಿ ಪಾಲು ಸಮಪಾಲು ನಿಮಗೂ ಮತ್ತು ಅವ್ರಿಗೆ ಅಲ್ವಾ? ನೋಡಿ, ಇವತ್ತಿನ ದಿನ ಮಲ್ಲೇಶ್ವರಂ ಅಲ್ಲಿ ಇವ್ರದ್ದು ಏನ್ ಸ್ಟೇಟ್ ಆಫೀಸ್ ಇದೆ ಅದು ಅಕ್ರಮವಾಗಿ ಇರೋದು. ಅದು ಸರ್ಕಾರದಿಂದ ಕೇಳ್ರಿ ಹೇಳ್ತಿದೆ. ಇವ್ರು ಸರ್ಕಾರ ಇದ್ದಾಗ 100 ವರ್ಷ ಲೀಸ್ ತಗೊಂಡ್ರು ಸರ್. ಇವಾಗ ಅದೇ ಜಾಗದಲ್ಲಿ ಓಸಿ ಕೊಟ್ಟಿಲ್ಲ, ಓಸಿನ ಬಲವಂತ ಓಸಿ ತಗೊಂಡು ಅದೇ ಜಾಗನ ಬಡವರಿಗೆ ಮಲ್ಲೇಶ್ವರಂ ಬಾಂಬ್ ಹಾಕ್ಬಿಟ್ರಲ್ಲ. ನಿಮ್ ಬಿಜೆಪಿ ಆಫೀಸೇ ಹಾಕೊಂಡ್ಬಿಡ್ತಾವ್ರಲ್ಲ. ಆ ತರದ ಅಕ್ರಮವಾಗಿ ಏನಿದ್ರೆ ನಾಳೆ ದಾಖಲೆಯನ್ನ ಅವ್ರು ಕೋರ್ಟ್ ಮೂಲಕ ಸಬ್ಮಿಟ್ ಮಾಡ್ಲಿ, ಅದ್ರ ಉತ್ತರ ಕೊಡಂತ ಕೆಲಸ ನಾವು ಮಾಡೇ ಮಾಡ್ತೀವಿ. ಆದ್ರೆ ಇವತ್ತು ಇರ್ತಕ್ಕಂಥ ಫಕೀರ್ ಲೇಔಟ್, ವಸೀಂ ಲೇಔಟ್ ಅಂದ್ರೆ ಅವರು ಬ್ರದರ್ಸ್ ಲೇಔಟ್ ಅಂತ ಅನ್ಕೊಂಡ್ಬಿಟ್ಟು ಇವತ್ತು 2 ದಿನದಲ್ಲಿ ಮನೆ ಸ್ಯಾಂಕ್ಷನ್ ಮಾಡ್ತಾರೆ. ಇವತ್ತು ಕನ್ನಡಿಗರು ಮನೆ ಬೇಕಂದ್ರೆ ನಾಳೆ ವಿಧಾನಸೌಧಕ್ಕೆ ಹೋಗಿ ವಿಧಾನಸೌಧ ಕಾಂಪೌಂಡ್ ಅಲ್ಲಿ ಟೆಂಟ್ ಹಾಕಿದ್ರೆ ಮನೆ ಸ್ಯಾಂಕ್ಷನ್ ಮಾಡ್ತಾರೆ. ಎಲ್ಲ ನೀವೇ ಮಾತಾಡ್ಬಿಡ್ತಿದ್ರು ಇರ್ಬೇಕಿಲ್ಲ ಸರ್. ಇವ್ರು ಹೇಳ್ತಾ ಇರೋಂಥದ್ದು ಒಂದ್ ಮೊಳ ಅಲ್ಲ ರೀ, ನಿಮ್ ಸರ್ಕಾರನೇ ಸುಳ್ಳು ರೀ. ಒಂದ್ ಮೊಳ ಅಲ್ಲ, ನಿಮ್ ಸರ್ಕಾರ ಸುಳ್ಳು ರೇ. ಅಕ್ರಮ ಸರ್, ನಿಮ್ಮ ಅಧಿಕಾರಿಗಳು ಸರ್. ಇವ್ರಲ್ಲಿ ಏನ್ ಗೊತ್ತಾ ಸರ್, ಅಕ್ರಮ ಮಾಡೋದು ಸರ್ಕಾರ, ಕೊನೆಗೆ ಬ್ಲೇಮ್ ಕೊಡೋದು ಅಧಿಕಾರಿಗಳ ಮೇಲೆ. ನಿಮ್ದು ಅಕ್ರಮ ನೋಡಿ, ಆಗಸ್ಟ್ 7, 2024 ಜಮೀರ್ ಅಹಮದ್ ಖಾನ್ ಅವರು ಕೆಂಗೇರಿ ಉಪನಗರ ಶಿರ್ಕೆಗೆ ಬಂದಿದ್ರು. ಅಲ್ಲಿ ಉಳ್ಳಾಳ್ ಉಪನಗರದಲ್ಲಿ 400 ಮನೆಗಳೇನಿದ್ವು ತೆರವುಗೊಳಿಸಿ 20,000 ಡಿಡಿ ಕಟ್ಸ್ಕೊಂಡು ಇದುವರೆಗೂ ಮನೆ ಕಟ್ಕೊಟ್ಟಿಲ್ಲ. ಸರ್ ರಾಜ್ಯದಲ್ಲಿ ನೋಡಿ, ಈಗ ಕೇರಳಗೆ ಅಲ್ಲಲ್ಲ ರಾಜ್ಯ ಸರ್ಕಾರ ಕೇರಳಗೆ ವಿಶೇಷವಾದ ಪ್ರೀತಿ ತೋರಿಸಿದೆ. ಏನು ಅಂದ್ರೆ ಅಲ್ಲಿ ಆನೆಯಿಂದ ತುಳಿತಕ್ಕೆ ವ್ಯಕ್ತಿ ಸಾವನ್ನಪ್ಪಾಗ ಏಕಾಏಕಿ ನಮ್ಮ ಕನ್ನಡಿಗರ ತೆರಿಗೆ ಹಣ 15 ಲಕ್ಷ ರೂಪಾಯಿ ಎತ್ಕೊಂಡ ಕೊಡ್ತಾರೆ. ಕೇರಳದಲ್ಲಿ ಫ್ಲಡ್ ಆದಾಗ 10 ಕೋಟಿ ರೂಪಾಯಿ, ಗುಜರಾತ್ ಅಲ್ಲಿ ಫ್ಲಡ್ ಆದಾಗಲೂ ನಾವು ಕೊಟ್ಟಿದೀವಿ, ದೇಶದ ಭೂಕಂಪಗಳಾದಾಗಲೂ ಕೊಟ್ಟಿದ್ದೀವಿ. ಅದು ಮಾನವೀಯ ನೆಲೆ ಮೇಲೆ ಕೊಡುವಂತದ್ದು. ಉತ್ತರ ಕರ್ನಾಟಕ ಯಾಕೆ ಕೊಡ್ಲಿಲ್ಲ? ಉತ್ತರ ಕರ್ನಾಟಕ ಯಾಕೆ ವೀಕ್ಷಣೆ ಮಾಡಕ್ ಹೋಗಿಲ್ಲ? ಲೂಟಿ ಸರ್ಕಾರ ಆಗೈತೆ. ಲೂಟಿ ಸರ್ಕಾರ ಅಂದ್ರೆ ಲೂಟಿ. ಲೂಟಿ ಸರ್ಕಾರ ಅಂತ ಅವ್ರು ನಿಮಗೆ ನೋಡಿ, ಅಫ್ಘಾನಿಸ್ತಾನಕ್ಕೆ 250 ಬಿಲಿಯನ್ ಕೊಡ್ತಾರೆ ಇವರು. ನಮ್ಮ ರಾಜ್ಯಕ್ಕೆ ಏನ್ರಿ ಕೊಟ್ಟಿದ್ದಾರೆ?
ಇವತ್ತು ಮಾತಾಡಕ್ ಮಾತ್ರ ಬಂದ್ಬಿಡ್ತಾರೆ ಅಲ್ಪಸಂಖ್ಯಾತರು ಅಂತ. ಇವ್ರು ಪ್ರತಾಪ್ ಸಿಂಹ ದುಬೈಯಲ್ಲಿ ಹೋಗ್ಬಿಟ್ಟು ಸ್ಕೈ ಡೈವಿಂಗ್ ಮಾಡ್ತಾವ್ರೆ ಅಲ್ವಾ ಅಲ್ಪಸಂಖ್ಯಾತರು. ಸರ್ ಈಗ 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 ಕೇರಳ ಮುಖ್ಯಮಂತ್ರಿ ಬಂದು ಮಾತಾಡಿದ್ರು ಅಂತ ಅವ್ರು ಇಷ್ಟೊಂದು ಮಾತಾಡ್ತಾರಲ್ವಾ ಸರ್, ಇವ್ರದೇ RSS ಕಾರ್ಯಕರ್ತರ ಮೇಲೆ ಇವರು ರೌಡಿ ಶೀಟ್ರನ್ನ ಓಪನ್ ಮಾಡ್ತಾರೆ. ಅವರೇ ಕಾರ್ಯಕರ್ತರ ಕೊಲೆ ಆದಾಗ ಮುಸ್ಲಿಮರು ಕೊಲೆ ಮಾಡಿದ್ರು ಅಂತ ಹೇಳಿ ಪ್ರತಿಭಟನೆಗೆ ಬರ್ತಾರೆ. ಇವರೇ ನಾಯಕರು FIR ಮಾಡಿಸಿ ಅದೇ ಕಾರ್ಯಕರ್ತ ಸತ್ತಾದ್ಮೇಲೆ ಅವ್ರು ಮಾಡಿ ಬರ್ತಾರೆ. ನಾವೊಂದು ಹೇಳದ್ ಸರ್, ಈಗ ಇವರು RSS ಬೆಂಗಳೂರಲ್ಲಿ ಬಿಜೆಪಿ ಮತ್ತೆ RSS ಎಷ್ಟು ಜಾಗಗಳನ್ನ ತಗೊಂಡಿದಾವೆ. ಈ ಕಡೆ ಇರೋದು ರಾಷ್ಟ್ರೋತ್ಥಾನ, ಸದಾಶಿವನಗರದಲ್ಲಿ ಆಸ್ತಿ ಇದೆ ಇವ್ರದ್ದು. ಇಲ್ಲಿ ನೃಪತುಂಗ ಸರ್ಕಾರಿ ಜಾಗನ ನೀವು ಪಡ್ಕೊಂಡಿದ್ದೀರಾ ಅಂತ ಹೇಳ್ತಾವ್ರೆ ಸರ್. ಪಾಪ ಸೂರ್ಯ ಮುಖಂಡರಾಜಗೆ ಮಾಹಿತಿ ಕೊರತೆ ಇರುತ್ತೆ. ಲಾಸ್ಟ್ 327 ಎಕರೆ ಎಂಟ್ರೆಸ್ಟ್ ಮಾಡಿದೆ ಅಂತಲ್ಲ, ಅವ್ರಿಗೆಲ್ಲ ಪುನರ್ವಸತಿ ಕೊಟ್ಟಿದ್ದೀರಾ ಪುನರ್ವಸತಿ? ನಮ್ಮ ಸರ್ಕಾರದ ನಮ್ಮ ದುಡ್ಡಲ್ಲಿ 100 ಎಕರೆ ಚಾಣಕ್ಯ ಯೂನಿವರ್ಸಿಟಿ ಹೆಸರಲ್ಲಿ ಜಾಗ ತಗೊಂಡವ್ರೆ ದೇವನಹಳ್ಳಿಲಿ. ಯಾರಿಗೋಸ್ಕರ ತಗೊಂಡಿದ್ದಾರೆ ಇವರು? 100 ಎಕರೆ ಸರ್. ಇವಾಗ ಇವರು ಸರ್ಕಾರದ ಸಮಯದಲ್ಲೇ ಎಷ್ಟು ಈ ತರ ಒಕ್ಕಲೆಬ್ಬಿಸಿದ್ದಾರೆ ಕೇಳಿ ಸರ್. ಅವ್ರಿಗೆ ಅವ್ರ ಹತ್ರ ಮಾಹಿತಿ ಇಲ್ಲ, ಬೇಕಾದ್ರೆ ನಾನು ಪಟ್ಟಿ ಕೊಡ್ತೀನಿ ಸರ್. ಈಗ ಗುಲ್ಬರ್ಗ ಬೀದರಿಂದ ಬಂದಂತ ಕೂಲಿ ಕಾರ್ಮಿಕರುಗಳಿಗೆ ಮನೆ ಕೊಟ್ಟಿಲ್ಲ ಅಂತಾರಲ್ಲ ಸರ್, ಇದೇ ನಮ್ಮ ಕಾಂಗ್ರೆಸ್ ಶಾಸಕರಿದ್ದಾಗ M ಕೃಷ್ಣಪ್ಪ ಅವರು ಇದ್ದಾರೆ, ಅವರು ವಸತಿ ಸಚಿವರಾದಾಗ ಸಾವಿರಾರು ಮನೆಗಳನ್ನ ಗುಲ್ಬರ್ಗ ಬೀದರ್ ಸರ್ ಅದೆಲ್ಲ ಒಂದೇ ಒಂದ್ ಮನೆ ಕೊಟ್ಟಿಲ್ಲ. ಈಗ ನಾವು ಬರೀ ರಾಜಕೀಯ ನಾಯಕರುಗಳ ಹೆಸರು ಹೇಳ್ತಾ ಇದ್ದೀವಿ. ಇದರಲ್ಲಿ ಖಂಡಿತವಾಗ್ಲೂ ಅಧಿಕಾರಿಗಳದ್ದು ತಪ್ಪಿದೆ. ನೀವು ನಿಮ್ಮ ಚಾನೆಲ್ ಮುಖಾಂತರ ನಾನು ಕೇಳ್ಕೊಂಡಿದ್ದೆ, ಇವತ್ತು ಇವರು ಲೂಟಿ ಸರ್ಕಾರ ಆಗಿದ್ದಾರೆ, ಇವ್ರು ಕಬ್ಜಾ ಸರ್ಕಾರ ಆಗಿದ್ರು. ಇವ್ರು ಲೂಟಿ ಮಾಡ್ತಾರೆ, ಅವ್ರು ಕಬ್ಜಾ ಮಾಡ್ತಾರೆ. ಸರ್ ಬರೀ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಹೇಳ್ತಾ ಇದಾರಲ್ಲ. ಕೊಡಗು ಜಿಲ್ಲೆನಲ್ಲಿ ನೆರೆ ಬಂದು ಎಷ್ಟು ಇದಾಯ್ತು. ಅವ್ರು 2 ವರ್ಷದಿಂದ ಮನೆಗೋಸ್ಕರ ಹಾಕಿದ್ದಾರೆ. ನೋಡಿ ಅವ್ರು ಏನ್ ಹೇಳಿದ್ರು ಅಂತ ಒಂದ್ ನಿಮಿಷ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಆಮೇಲೆ ಕಿರ್ಚಿರ ಅಂತ. ಅವ್ರು ಏನ್ ಹೇಳಿದ್ರು ಅಂದ್ರೆ ಮಾನವೀಯತೆಯಿಂದ ನಾವು ಕನ್ಸಿಡರ್ ಮಾನವೀಯತೆ ಅಂದ್ರೆ ಯಾರೋ ಇಲ್ಲ ಆಕ್ಸಿಡೆಂಟ್ ಆಗೋಯ್ತು, ಅವ್ನು ಎತ್ಕೊಂಡು ಹೋಗೋ ಹಾಸ್ಪಿಟಲ್ ಸೇರೋ ಮಾನವೀಯತೆ. ಯಾರೋ ಶೆಡ್ ಹಾಕೊಂಡ್ಬಿಟ್ಟು ಅವ್ನಿಗೆ ಮಾನವೀಯತೆ ಮೇಲೆ ಕೊಡ್ತೀವಿ ಅಂದ್ರೆ ಏನಾದ್ರು ಅರ್ಥ ಇದೆಯಾ? ಸರ್ ನೋಡಿ ಸರ್, ಈ ಎರಡೂ ಪಕ್ಷಗಳು ಇವತ್ತು ಜನಕ್ಕೆ ಹೆಂಗ್ ಮೋಸ ಮಾಡ್ತಾ ಇದೆ ಅಂತಂದ್ರೆ ಜನ ಮುಂದಿನ ದಿನಗಳಲ್ಲಿ ಮುಟ್ಟು ನೋಡ್ಕೊಳ್ಬೇಕು. ಇದಕ್ಕೆ ಪರಿಹಾರ ಒಂದೇ, ಆಮ್ ಆದ್ಮಿ ಪಾರ್ಟಿ. ಅಧಿಕಾರಿಗಳ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಎಲ್ಲದಕ್ಕೂ ಅಕ್ರಮಗಳಿಗೆ ಪ್ರಮುಖ ಕಾರಣರು ಬೆಂಗಳೂರಿನಲ್ಲಿರ್ತಕ್ಕಂಥ BB ಅಧಿಕಾರಿಗಳು. ಅವರಿಗೆ ನೀರು ಕೊಟ್ಟಾರ ಯಾರು, ಕರೆಂಟ್ ಕೊಟ್ಟಾರ ಯಾರು, ಅದ್ಯಾರೋ ವಾಸಿಮನರಿಗೆ ಅವಕಾಶ ಕೊಟ್ಟಾರ ಇರ್ಬೋದು, ಒಂದು ಪಾರ್ಟ್ ರಾಜಕಾರಣಿಗಳಿರ್ಬೋದು. ಇಲ್ಲಿರ್ತಕ್ಕಂಥ ಅಧಿಕಾರಿಗಳು, ಇಲ್ಲಿರ್ತಕ್ಕಂಥ BBMP ಕಮಿಷನ್ ಏನು ಮಾಡ್ತಾರೆ, ಇಲ್ಲಿರ್ತಕ್ಕಂಥ ಎಂಜಿನಿಯರ್ಗಳು ಏನು ಮಾಡ್ತಾರೆ? ಹಾಗಾದ್ರೆ ಈ ಅಧಿಕಾರಿಗಳು, ಈ ಭ್ರಷ್ಟ ಅಧಿಕಾರಿಗಳನ್ನ ಮೊದಲು ಮನೆಗೆ ಕಳಿಸ್ಬೇಕು, ಈ ಭ್ರಷ್ಟ ಅಧಿಕಾರಿಗಳನ್ನ ಜೈಲಿಗೆ ಕಳಿಸ್ಬೇಕು. ಮತ್ತು ಇದೇ ಭ್ರಷ್ಟ ಅಧಿಕಾರಿಗಳು, ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಅನೇಕ ದೊಡ್ಡ ರಾಜಕಾರಣಿಗಳಿಗೆ, ಮಹಾನುಭಾವರುಗಳಿಗೆ ಲಿಟಿಗೇಷನ್ ಲ್ಯಾಂಡ್ಗೆ ಡಾಕ್ಯುಮೆಂಟ್ಸ್ ಮಾಡ್ಕೊಡ್ಲಿಕ್ಕೆ ಬ್ಯುಸಿ ಆಗಿರ್ತಕ್ಕಂಥ. ಬಿಕಾಸ್ ಆಫ್ ಹಣ ಹಾಕ್ಸ್ಕೊಂಡು ಕೊಟ್ಟು ಬಂದಿರ್ತಾರೆ, ಇಲ್ಲಿ ಅವರಿಗೆ ಕೆಲಸವನ್ನು ಮಾಡ್ಕೊಡ್ತಾರೆ. ಹಾಗಾಗಿ ಇಲ್ಲಿ ಬೆಂಗಳೂರಲ್ಲಿ ಆಗಿರ್ತಕ್ಕಂಥ ಅಕ್ರಮ ಲೇಔಟ್ಗಳು, ಬೆಂಗಳೂರಿನಲ್ಲಿ ಆಗಿರ್ತಕ್ಕಂಥ ಅಕ್ರಮ ಒತ್ತುವರಿಗಳು, ಲಿಟಿಗೇಷನ್ಗಳು ಎಲ್ಲದಕ್ಕೂ ಕಾರಣ BBMPಯ ಪ್ರಮುಖ ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಸರ್ಕಾರಿ ನೌಕರರು. ಇವರ ಮೇಲೆ ಈ ಸರ್ಕಾರದವರು ಕ್ರಮ ಕೈಗೊಂಡ್ರೆ ಬಹುಶಃ ನಿಮ್ ತಲೆನೋವು ಸ್ವಲ್ಪ ಕಡಿಮೆ ಆಗುತ್ತೆ. ಹೌದಲ್ವಾ? ಸರ್ಕಾರ ಇದ್ದಾಗ ಖಂಡಿತವಾಗ್ಲೂ ಕ್ರಮ ತಗೊಂತೀವಿ. ತಾಕತ್ ಇದೆಯಾ ನಿಮಗೆ? ಹಿಂದೆ 2013ರಿಂದ 2018ರಲ್ಲಿ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಎಷ್ಟು ಜಾಗಗಳನ್ನ ನಾವು ವಶಪಡಿಸ್ಕೊಂಡಿದೀವಿ, ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೀವಿ. ಎಷ್ಟೋ ಜನ ಅಧಿಕಾರಿ ಇವರು ಯಡಿಯೂರಪ್ಪ ತರ ಡಿನೋಟಿಫೈ ಮಾಡಿಲ್ಲ. ಯಡಿಯೂರಪ್ಪ ಅಶೋಕ್ ತರ ಕೆರೆಗಳನ್ನ ನುಂಗಿಲ್ಲ, ಅಶೋಕ್ ತರ ಬಗರ್ ಹುಕುಮಲ್ಲಿ ದೊಡ್ಡ ವಕೀಲರುಗಳಿಗೆಲ್ಲ ಜಾಗ ಕೊಟ್ಟಿಲ್ಲ. ಇವ್ರ ತರ ನಾವು ಯಾವ್ದೇ ಬಗರ್ ಹುಕುಂ ಜಾಗಗಳನ್ನ ನುಂಗಿಲ್ಲ, ಕೆರೆಗಳನ್ನ ನುಂಗಿಲ್ಲ. ಸರ್ ನೀವ್ ಹೇಳಿದ್ದು ಕ್ವಶನ್ ಕರೆಕ್ಟ್ ಆಗಿದೆ. ಈ ಲಂಚ ಬೋಕ ಅಧಿಕಾರಿಗಳಿದ್ದಾರೆ, ಅವರು ಎತ್ತಂಗಡಿ ಹಾಗೆ ಹಾಕ್ತಾರೆ. ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ DK ಶಿವಕುಮಾರ್ ಸರ್, ಇವರು ಏನಂತ ಗೊತ್ತಾ, ಮಾಡೋದೆಲ್ಲ ಮಾಡ್ಬಿಟ್ಟು ಅಧಿಕಾರಿಗಳ ಮೇಲೆ ಹಾಕುವಂತದ್ದು. ಅಧಿಕಾರಿಗಳು ಸಪೋರ್ಟ್ ಮಾಡಬೇಡಿ. ಇವತ್ತು ನಾನು ಹೇಳ್ತಾ ಇರೋದು, ಮೂಡ ಹಗರಣ ಮಾಡಿದ್ರು ಅಧಿಕಾರಿಗಳ ಮೇಲೆ ಹಾಕಿದ್ರು, ವಾಲ್ಮೀಕಿ ಮಾಡಿದ್ರು ಅಧಿಕಾರಿಗಳ ಮೇಲೆ. ಖಂಡಿತವಾಗ್ಲೂ ನೀವು ಶಿಕ್ಷೆಗೆ ಒಳಪಡಿಸಲೇಬೇಕು. ನೋಡಿ, ಒಂದು ಅಧಿಕಾರಿಗೆ 1.5 ಕೋಟಿಯಿಂದ 2 ಕೋಟಿ ತಗೊಂಡು ವರ್ಗಾವಣೆ ಮಾಡಿದಾಗ ಅಧಿಕಾರಿಗಳು ಲಂಚ ತಗೊಳ್ತವ್ರೆ, ಅವರು ಶಾಮೀಲಾಗಿದ್ದಾರೆ. ಅವ್ರಿಗೆ ಅವ್ರ ಹತ್ರ ಬೆಟರ್ಮೆಂಟ್, ಇವ್ರಿಗೆ ಎಂಜಾಯ್ಮೆಂಟ್ ಆಗಿದೆ. ಅಧಿಕಾರಿಗಳ ಕುತ್ತಿಗೆ ಬಂದಿದೆ. ಅಧಿಕಾರಿಗಳ ಜೊತೆಗೆ MLAಗಳು ಇಲ್ಲಿ ಏನಾಗ್ಬಿಟ್ಟಿದೆ, ಇಲ್ಲಿ ನನಗೆ ಈ ಕಾರ್ಯಕರ್ತರು ಪಾಪ BJP ಕಾರ್ಯಕರ್ತರಾಗಿರ್ಲಿ ಅಥವಾ ಕಾಂಗ್ರೆಸ್ ಕಾರ್ಯಕರ್ತರು ನೋಡೋದು ನನಗೆ ಒಂದ್ ಕಡೆ ಅಯ್ಯೋ ಅನ್ಸುತ್ತೆ. ಯಾಕೆ ಅಂತಂದ್ರೆ ಇವರು ವಲಸೆ ಬಂದಿರೋಂಥವ್ರಿಗೆ ಮನೆ ಕೊಡೋದ್ರ ಬದಲು ಅಟ್ಲೀಸ್ಟ್ ಇವ್ರ ಜೊತೆ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಮೊದಲು ಮನೆ ಕಟ್ಕೊಡಕ್ಕೆ ಹೇಳಿ. ರಾಜಕೀಯದರ ಕೈಗೊಂಬೆಗಳಾಗಿದ್ದಾರೆ ಈ ಮುಟ್ಟಾಳ ಅಧಿಕಾರಿಗಳು. ಈ ಅಧಿಕಾರಿಗಳಿಂದಲೇ ಇಷ್ಟೆಲ್ಲ ನಡೀತಾ ಇರೋದು ಅಕ್ರಮಗಳು.
ಸರ್ ಈಗ ನಮ್ಮ ಕುಮಾರಣ್ಣ ಅವರು ಬರ್ಬೇಕು ಯಾಕೆ ಅಂತ ಅಂದ್ರೆ ಒಳ್ಳೆ ಆಡಳಿತ ಕೂಡ ಕೇಳಿ ಅಷ್ಟೇ. ನೇರ ಹೊಣೆ ಬಿಜೆಪಿನೇ ಸರ್ ಇದಕ್ಕೆ. ಸರ್ ನೀವ್ ಹೇಳ್ದಂಗೆ ಆ ದಿಟ್ಟ ಯೋಜನೆ ನಮ್ಮ ಕಾಂಗ್ರೆಸ್ ಸರ್ಕಾರ ತಗೊಂಡಿದೆ. ಅದಕ್ಕೆ ಸರ್ಕಾರ ವಸತಿ ರೈತರಿಗೆ ವಸತಿ ಕೊಡುತ್ತೆ, ಇಂತ ಅಕ್ರಮ ಮಾಡಿದವ್ರನ್ನ ಖಂಡಿತ ಶಿಕ್ಷೆ ಕೊಡುತ್ತೆ. ಸರ್ ವಲಸೆ ಅಂದ್ರೆ ಎಲ್ಲಾ ರಾಜ್ಯಗಳಿಂದನೂ ಬಂದು ಕರ್ನಾಟಕದಲ್ಲಿ ಇರ್ತಾರೆ. ನಾವು ಬರೀ ಮುಸ್ಲಿಮನ್ ಕರ್ಕೊಂಡ್ಬಂದು ಪಾಕಿಸ್ತಾನದಿಂದ ಕರ್ಕೊಂಡ್ಬಂದಿದೀವ, ಬಾಂಗ್ಲಾದೇಶದಿಂದ ಕರ್ಕೊಂಡ್ಬಂದಿರ ಹಂಗ್ ನೋಡಕ್ ಹೋದ್ರೆ ಡಿಫೆನ್ಸ್ ಅಫ್ಘಾನಿಸ್ತಾನದಿಂದ ಕರ್ಕೊಂಡ್ ಬಂದಿರೋರು ಅವರು ಸರ್ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಇದಕ್ಕೆ ಮುಗ್ಧರ ಹಾಕ್ತಾರೆ. ಯಾವುದೇ ಅಧಿಕಾರಿಗಳನ್ನ ಇವರು ಸಸ್ಪೆಂಡ್ ಮಾಡಿಲ್ಲ. ಮೂಡ ಹಗರಣದಲ್ಲಿ ಆದಂತ ಅಧಿಕಾರಿ ಸಸ್ಪೆಂಡ್ ಮಾಡಲಿಲ್ಲ, ಪ್ರಮೋಷನ್ ಕೊಟ್ಟಿದ್ದಾರೆ. ಆ ಮೂಡ ಕೇಸ್ ಸೈಟ್ ಅನ್ನು ಕೂಡ ವಾಪಸ್ ಸರ್ ಕೊಟ್ಟಿದ್ದಾರೆ. ಇವತ್ತು ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಂಡು ಉದಾಹರಣೆ ಕೊಡಬೇಕು ಕಾಂಗ್ರೆಸ್ ಅವರು. ಸರ್ ಇವಾಗ ನಾವು ಕೇಳ್ತೀನಿ, ಅದು ಅಕ್ರಮ ಬಡಾವಣೆ, ಅದ್ರ ಕರೆಂಟ್ ಕನೆಕ್ಷನ್ ಯಾರಿಗೆ ಕೊಟ್ಟಿದ್ದು, ವೋಟರ್ ಐಡಿ ಯಾರಿಗೆ ಕೊಟ್ಟಿದ್ದು? ಆ ಇನ್ಚಾರ್ಜ್ ಮಿನಿಸ್ಟರ್ ಕೃಷ್ಣ ಬೈರೇಗೌಡ. ಇವತ್ತು ಈ ತರ ಘಟನೆಗಳಿಗೆ ಅಧಿಕಾರಿಗಳು ಜವಾಬ್ದಾರಿ ಹೊರಬೇಕಾಗುತ್ತೆ. ಯಾಕೆಂದ್ರೆ ಇವತ್ತಿನ ಈ ಕೆಟ್ಟ ವ್ಯವಸ್ಥೆಗೆ ಅಧಿಕಾರಿಗಳೇ ಮೂಲ ಕಾರಣ. ಸರ್ ಇದಕ್ಕೆ ಗುಂಡಿ ಮುಚ್ಚಕ್ಕೆ ಇವ್ರು ಕಾಸಿಲ್ಲ, ಬೇರೆಯವ್ರಿಗೆ ಹೆಂಗ್ ಸರ್ ಕೊಡ್ತಾರೆ? ಕೃಷ್ಣ ಬೈರೇಗೌಡ ಅವರಿಗೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಈ ವಿಚಾರದಲ್ಲಿ. ಇವತ್ತು ಈ ಸರ್ಕಾರಕ್ಕೆ ಕನ್ನಡಿಗರ ರಸ್ತೆಗಳನ್ನ ಗುಂಡಿ ಮುಚ್ಚಕ್ಕಾಗ್ಲೇ ಮನೆ ಕಟ್ಕೊಡುತ್ತಾ ಸರ್? ಈ ದರಿದ್ರ ಸರ್ಕಾರ ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಭ್ರಷ್ಟ ಅಧಿಕಾರಿಗಳ ಪಟ್ಟಿನ ನಿಮ್ಮ ಚಾನೆಲ್ ಅಲ್ಲಿ ಪ್ರಕಟ ಮಾಡಿ. ಅವರು ತಗೊಂಡಿದ್ದಾರೆ ನಕಲಿ ಮತದಾರನ ಸೃಷ್ಟಿ ಮಾಡ್ತಿರ್ತಕ್ಕ ಲಂಚ ಅಧಿಕಾರಿಗಳನ್ನ ಜೈಲಿಗೆ ಸೇರಿಸ್ರಿ. 1994 ವಿಶ್ವ ವಾಣಿಜ್ಯ ಸಂಸ್ಥೆ ಒಪ್ಪಂದ ಆದ್ಮೇಲೆ ಪ್ರಪಂಚ ಒಂದಾಗಿದೆ. ಭಾರತೀಯರು ಎಲ್ಲರೂ ವಾಸ ಮಾಡಬಹುದು. ಇಲ್ಲಿ ನೋಡ್ರಿ, ಕನ್ನಡಕ್ಕಾಗಿರ್ಬೇಕು, ಕನ್ನಡದ ಸಂರಕ್ಷಣೆ ಆಗ್ಬೇಕು. ಅದರ ಜೊತೆಗೆ ಇವತ್ತು ಭೇದ ಭಾವ ಮಾಡಿ ಇಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಯಾವುದೇ ಶಕ್ತಿಗಳನ್ನ ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಭಾರತ್ ಮಾತಾ ಕಿ ಜೈ. ಪಾರ್ಟಿಗೆ